ಮುಂದೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಬೋಲಾ ಚಿತ್ತರಂಜನ ದಾಸ್ ಶೆಟ್ಟಿಯವರು ಒಂದು ವಿಶೇಷವಾದ ಶ್ಲಾಘನೆಗೆ ಅರ್ಹವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅನೇಕ ಪುಸ್ತಕಗಳನ್ನು ತಾವು ರಚಿಸಿ ಒಂದು ರೀತಿಯಲ್ಲಿ ಸಾಹಿತ್ಯ ಪ್ರಿಯರಿಗೆ ರಸದೌತಣವನ್ನು ನೀಡುತ್ತಾ ಇದ್ದಾರೆ ಅಂತ ನಾವು ಹೇಳಬಹುದು. ಅಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅನೇಕ ಸಾಮಾಜಿಕವಾದ ಪುಸ್ತಕಗಳನ್ನು ತಾವು ರಚನೆ ಮಾಡಿ ಅದೇ ರೀತಿಯಾಗಿ ಬೇರೆ ಬೇರೆ ಧಾರ್ಮಿಕವಾದ ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನೇಕ ಪುಸ್ತಕಗಳನ್ನು ತಾವು ರಚನೆ ಮಾಡ್ತಾ ಇದ್ದಾರೆ. ಆಚಾರ್ಯ ಮಧ್ವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ಯತಿಗಳು, ಪವಾಡ ಪುರುಷರು. ಅಂತಹ ಆಚಾರ್ಯ ಮಧ್ವರ ಕುರಿತಾಗಿರತಕ್ಕಂತಹ ಈ ಒಂದು ಗ್ರಂಥ, ಗದ್ಯಾತ್ಮಕವಾಗಿ ಬರೆದಿರತಕ್ಕಂತಹ ಈ ಒಂದು ಕೃತಿ ಶ್ರೀ ಮಧ್ವ ಪ್ರಾಣದೇವರು ಎಂಬುವ ಈ ಒಂದು ಕೃತಿ, ಇದನ್ನು ರಚನೆ ಮಾಡಿ ಕೃಷ್ಣದೇವರ ಈ ಒಂದು ಸನ್ನಿಧಾನದಲ್ಲಿ ಈ ಕೃತಿಯ ಬಿಡುಗಡೆಯಾಗಿದೆ. ಕಕ್ರಶೆಟ್ಟಿ ಕೃಷಿ ಕಥಾಲೋಕ ಅಂತ ಇದರಲ್ಲಿ ಬರೆದಿದ್ದಾರೆ. ಕಕ್ರಶೆಟ್ಟಿ ಮತ್ತು ಆ ಮಧ್ವಾಚಾರ್ಯರ ಆ ಒಂದು ಮನೆತನಕ್ಕೂ ವಿಶೇಷವಾಗಿರತಕ್ಕಂತಹ ಒಂದು ಸಂಬಂಧವನ್ನು ನಾವು ಆಚಾರ್ಯರ ಆ ಜೀವನದಲ್ಲಿ ನಾವು ಕಾಣಬಹುದು. ಕಕ್ರಶೆಟ್ಟಿ ಪಾದಕ ಕ್ಷೇತ್ರದ ಆಚಾರ್ಯರ ಮನೆಯ ಪಕ್ಕದಲ್ಲೇನೆ ಕಕ್ರಶೆಟ್ಟಿಯ ಮನೆಯನ್ನು ಇವತ್ತೂ ನಾವು ಕಾಣಬಹುದು. ಅಂತಹ ಆ ಒಂದು ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧ. ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತೆ. ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಂದೆಯವರು ಮಧ್ಯಗೆಯ ಭಟ್ಟರು ನಡಿಲ್ಲಾಯರು, ಅವರಿಗೆ ಒಂದು ಎತ್ತು ಬೇಕಾಗಿತ್ತು, ವೃಷಭ ಬೇಕಾಗಿತ್ತು. ಆ ವೃಷಭ ಬೇಕಾಗಿತ್ತು. ಅದಕ್ಕೇನು ಮಾಡಿದರು, ಕಕ್ರಶೆಟ್ಟಿಯ ಬಳಿಗೆ ಅವರು ಹೋದರು. ತಾವು ಸಾಲಕ್ಕೆ ವೃಷಭವನ್ನು ತಾವು ತೆಗೆದುಕೊಂಡಿದ್ದಾರೆ. ವೃಷಭವನ್ನು ತೆಗೆದುಕೊಂಡರು. ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ. ಕಕ್ರಶೆಟ್ಟರು ಮನೆಗೆ ಬಂದು ಕೇಳ್ತಾ ಇದ್ದರು, ಸಾಲವನ್ನು ಯಾವಾಗ ಮುಟ್ಟಿಸ್ತೀರಿ ಎಂಬುವ ಆ ಮಾಹಿತಿಯನ್ನು ಕೊಡ್ತಾ ಇದ್ದರು. ಇವರಿಗೆ ಸಾಲ ತೀರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಒಮ್ಮೆ ಮದ್ದಿಗೆ ಭಟ್ರು ತಾವು ಮನೆಯ ಹೊರಗೆ ಕುಳಿತುಕೊಂಡಿದ್ದಾರೆ. ಬಹಳ ಚಿಂತಿತರಾಗಿದ್ದಾರೆ, ಬಹಳ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾರೆ. ಮಧ್ವಾಚಾರ್ಯರು ಪೂರ್ವಾಶ್ರಮ, ವಾಸುದೇವ ಅಂತ ಅವರ ಹೆಸರು, ಸಣ್ಣ ಮಗು. ಅಪ್ಪನ ಈ ಸ್ಥಿತಿಯನ್ನು ಕಂಡು ಮಧ್ವಾಚಾರ್ಯರು ವಾಸುದೇವ ತಾನು ವಿಚಾರ ಮಾಡಿದಂತೆ, ಯಾಕೆ ಅಪ್ಪ ಇದ್ದಾರೆ ಇವತ್ತು ಹೀಗಿದ್ದಾರೆ? ಯಾವಾಗಲೂ ಬಹಳ ಲವಲವಿಕೆಯಿಂದ ಇರ್ತಾರೆ ಅಪ್ಪ, ಆದರೆ ಇವತ್ತು ಮಾತ್ರ ಬಹಳ ದುಃಖಿತರಾಗಿದ್ದಾರೆ, ಬಹಳ ಚಿಂತಾಕ್ರಾಂತರಾಗಿದ್ದಾರೆ. ಏನು ವಿಚಾರ ನೋಡೋಣ ಅಂತ ಅಪ್ಪನ ಹತ್ರ ಹೋದ್ರಂತೆ ವಾಸುದೇವ. ಅಪ್ಪ, ಏನು ಚಿಂತೆ, ಏನು ನಿಮಗೆ ಏನು ಸಮಸ್ಯೆ ಆಗಿದೆ ಹೇಳಿ ನನ್ನ ಹತ್ರ ಅಂತ ಹೇಳಿದಾಗ ಮದ್ದೆಗೆ ಭಟ್ರು ಹೇಳಿದ್ರಂತೆ, ಇಲ್ಲ, ನಾನು ಒಂದು ಸಾಲ ತೆಗೆದುಕೊಂಡಿದ್ದೇನೆ, ಒಂದು ವೃಷಭವನ್ನು ತೆಗೆದುಕೊಂಡಿದ್ದೇನೆ. ಆ ಸಾಲ ತೀರಿಸಬೇಕಾಗಿದೆ. ಆ ಶೆಟ್ಟರು ಬಂದು ಕೇಳ್ತಾ ಇದ್ದಾರೆ, ಆ ಸಾಲ ತೀರಿಸಿ ಅಂತ ಕೇಳ್ತಾ ಇದ್ದಾರೆ. ನನಗೆ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡುವುದು ಎಂಬುವ ಚಿಂತೆ ನನಗೆ ಆಗಿದೆ ಅಂತ ಆ ತಂದೆ ಹೇಳಿದಾಗ, ಸರಿ ಹಾಗಾದರೆ ನನ್ನ ಹತ್ರ ಬರಲಿಕ್ಕೆ ಹೇಳಿ, ಅವರನ್ನು ನಾನು ತೀರಿಸ್ತೇನೆ ಸಾಲ ಅಂತ ಹೇಳಿದ್ರಂತೆ. ಶೆಟ್ಟರು ಬಂದರು ಮರುದಿವಸ. ವಾಸುದೇವ ಏನೂ ಮಾಡಲಿಲ್ಲಂತೆ. ಪಾದಕ ಕ್ಷೇತ್ರದಲ್ಲಿ ಇವತ್ತು ನಾವು ಕಾಣಬಹುದು ಆ ವೃಕ್ಷವನ್ನು. ಪಾದಕ ಕ್ಷೇತ್ರದಲ್ಲಿ ಹುಣಸೆ ಮರ ಒಂದು ಇತ್ತು.
ಆ ಹುಣಸೆ ಮರದ ಬೀಜವನ್ನು 4-5 ಬೀಜವನ್ನು ಕೊಟ್ಟರಂತೆ. ಕಕ್ಕುರು ಶೆಟ್ಟರಿಗೆ ಮಧ್ವಾಚಾರ್ಯರು ತಾವು ವಾಸುದೇವನಾಗಿದ್ದಾಗ 4 ಹುಣಸೆ ಬೀಜವನ್ನು ಕೊಟ್ಟಿದ್ದಾರೆ. ಆ ಹುಣಸೆ ಬೀಜವನ್ನು ಸ್ವೀಕಾರ ಮಾಡಿದರು ಅವರು. ಅದು ಏನಾಯಿತೋ ಗೊತ್ತಿಲ್ಲ ಅವರಿಗೆ, ಯಾವ ತರಹ ಆ ಮಧ್ವಾಚಾರ್ಯ ಪವಾಡ ಮಾಡಿದರೋ, ಅವ್ರಿಗೆ ಯಾವ ತರಹ ವಿಚಾರ ಮಾಡಿದ್ರೋ ಗೊತ್ತಿಲ್ಲ. ಸ್ವಲ್ಪ ದಿವಸ ಆದ ಮೇಲೆ ಎಲ್ಲ ಹಣ ಒಟ್ಟಾಗಿದೆ, ಮದ್ದೆಗೆ ಭಟ್ರು ತಾವು ಸಾಲ ತೀರಿಸಬೇಕು ಅಂತ ಹೇಳಿ ಕಕ್ಕುರು ಶೆಟ್ಟರ ಬಳಿಗೆ ತಾವು ಹೋದರೆ ಕಕ್ಕುರು ಶೆಟ್ಟರು ಹೇಳಿಬಿಟ್ರಂತೆ, ಇಲ್ಲ ನಿಮ್ಮ ಸಾಲ ತೀರಿಯಾಗಿದೆ, ಇನ್ನು ನಾವು ನೀವು ಹಣ ಕೊಡಬೇಕಾಗಿಲ್ಲ ಅಂತ ಹೇಳಿಬಿಟ್ರಂತೆ. ಇವರಿಗೆ ಬಹಳ ಆಶ್ಚರ್ಯ ಆಯಿತು ನಡೆದ ಮದ್ದಗೆ ಭಟ್ರಿಗೆ. ಎಲ್ಲ ನಾನಂತೂ ಹಣ ಕೊಟ್ಟಿರೋದು ತಿರುಗಿಸಲಿಲ್ಲ, ಯಾರು ಹಣ ತಿರುಗಿಸಿದ್ರು ಅಂತ ಬಹಳ ಆಶ್ಚರ್ಯ ಆಯಿತಂತೆ. ಇಂತಹ ಪ್ರಸಂಗವನ್ನು ನಾವು ಆಚಾರ್ಯರ ಅಜ್ಜಿಯವರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಅಂದರೆ ವಾಸುದೇವನು ಅಥವಾ ಮಧ್ವಾಚಾರ್ಯರು ಆ ಕಕ್ಕುರು ಶೆಟ್ಟಿಗೆ ಆ 4 ಹುಣಸೆ ಬೀಜವನ್ನು ಕೊಟ್ಟದ್ದು ಮಾತ್ರವಲ್ಲ, ಮಧ್ವದಲ್ಲಿ ನಾವು ನೋಡ್ತೇವೆ ಬೀಜಚ್ಛಲೇನ ಪುರುಷಾರ್ಥ ಮಹೋ ವಿಶಿಷ್ಟಂ ಅಂತ ಹೇಳ್ತಾರೆ. 4 ಬೀಜ ಹುಣಸೆ ಬೀಜ ಕೊಡುವ ನೆಪದಿಂದ ಆ ಶೆಟ್ಟರಿಗೆ ಮಧ್ವಾಚಾರ್ಯರು ತಾವು ಮೋಕ್ಷವನ್ನೇ ಕೊಟ್ಟರು ಎಂಬುವ ವಿಚಾರವನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಆ ಅನುಬಂಧವನ್ನು ಇಟ್ಟುಕೊಂಡಿರ್ತಕ್ಕಂತಹ ಆ ಕಕ್ಕುರು ಶೆಟ್ಟರು ಮತ್ತು ಆ ಒಂದು ಮಧ್ವಾಚಾರ್ಯರ ಆ ಒಂದು ಆ ಒಂದು ಮನೆತನವನ್ನು ಗುರುತಿಸುವ ಆ ಗ್ರಂಥ ಇವತ್ತು ಶ್ರೀ ಮಧ್ವ ಪ್ರಾಣ ದೇವರು ಎಂಬುವ ಈ ಒಂದು ಕೃತಿ ಇವತ್ತು ಕೃಷ್ಣದೇವರ ಸನ್ನಿಧಾನದಲ್ಲಿ ಬಿಡುಗಡೆ ಆಗ್ತಾ ಇದೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಚಿತ್ತರಂಜನ ದಾಸ್ ಶೆಟ್ಟಿಯವರು ಒಂದು ರೀತಿಯಲ್ಲಿ ನಮ್ಮ ಮುರಳೀಧರ ಉಪಾಧ್ಯಾಯರು ಹೇಳಿದಂತೆ ಅವರು ಹೆಸರಿನಲ್ಲಿ ದಾಸ ಅಂತ ಸೇರಿಬಿಟ್ಟಿದೆ, ಅವರ ಹೆಸರಿನಲ್ಲಿ ದಾಸ ಅಂತ ಸೇರಿಬಿಟ್ಟಿದೆ. ಒಂದು ರೀತಿಯಲ್ಲಿ ದಾಸರ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ವಿಶೇಷವಾದ ರೀತಿಯಲ್ಲಿ ಗದ್ಯಾತ್ಮಕವಾದ ರೀತಿಯಲ್ಲಿ ಭಗವಂತನ ಭಕ್ತರ ಮಧ್ವಾಚಾರ್ಯರ ಮಹಿಮೆಗಳನ್ನು ವರ್ಣನೆ ಮಾಡ್ತಕ್ಕಂಥ ಕೃತಿಯನ್ನು ಅವರು ಮಾಡಿರುವುದು ಅತ್ಯಂತ ಸ್ತುತ್ಯಾರ್ಹವಾದ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ, ತನ್ಮೂಲಕ ಆಚಾರ್ಯ ಮಧ್ವರ ಅನುಗ್ರಹ ವಿಶೇಷವಾಗಿ ಅವರ ಮೇಲೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಮುಂದೆ ಪುಸ್ತಕವನ್ನು ಬರೆದಂತಹ ಶ್ರೀಯುತ ಬೋಲ ಚಿತ್ತರಂಜನಾಥ್ ಶೆಟ್ಟಿಯವರು 2 ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಕೃಷ್ಣ ಭಕ್ತರಿಗೆ ನಮನ ಸಲ್ಲಿತ ಪೂಜ್ಯ ಕಾಣಿಯೂರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವವಲ್ಲಭ ಶ್ರೀಪಾದರು ಶ್ರೀ ಮಧ್ವಪ್ರಾಣ ದೇವರು ಕಕ್ಕುರು ಶೆಟ್ಟಿ ಕೃಷಿ ಕಥಾಲೋಕ ಲೋಕಾರ್ಪಣೆ ಮಾಡಿದ ಈ ಪುಣ್ಯ ಕ್ಷಣಗಳನ್ನು ನಾನು ಭಕ್ತಾದಿಗಳಾದ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಶ್ರೀ ವಿಶ್ವವಲ್ಲಭ ಶ್ರೀಪಾದರು ವಿದ್ಯಾವಲ್ಲಭ ಶ್ರೀಪಾದರು ಇವತ್ತು ಪ್ರಾಣದೇವೋಪದೇಶ ಮಾಡಿದ ಮಹಾತ್ಮರು. ಅವರ ಬಗ್ಗೆ ನಾನು ಈ ಹಿಂದೆನೂ ದರ್ಶನ ಮಾಡಿದ್ದೇನೆ. ಅವರದು ಒಂದು ನಮ್ಮ ಪಾಜಕ ಕ್ಷೇತ್ರದ ಆ ಕಲ್ಲುಕಾಡಿನ ಮಧ್ಯೆ ಅಲ್ಲಿಯ ಮಠದ ಮುಖ್ಯಸ್ಥರಾಗಿ ನಾನು ಅವರನ್ನು ಕಂಡಿದ್ದೇನೆ. ನನ್ನ ಈಗ ನನಗೆ 71 ವರ್ಷ ವಯಸ್ಸು. ನಾನು 65 ವರ್ಷಗಳ ಹಿಂದೆ ಆ ಕ್ಷೇತ್ರದ ಸಂಪೂರ್ಣ ಜ್ಞಾನವನ್ನು 10-15 ವರ್ಷ ಪ್ರಾಯದವರೆಗೆ ನಮ್ಮ ಹಿರಿಯರಿಂದ ಕೇಳಿ ತಿಳಿದಿದ್ದೇನೆ. ಆಮೇಲೆ ಕೆಲವಷ್ಟು ಪುಸ್ತಕಗಳನ್ನು ಓದಿದ್ದೇನೆ. ಮಧ್ವಪ್ರಾಣ ದೇವರು ನನಗೆ ಅದು ಯಾಕೋ ಅವರು ಒಂದು ಪರಮಾತ್ಮನಾಗಿ ನನ್ನಲ್ಲಿ ಸ್ವತಃ ಮಾತಾಡಿದ್ದಾರೆ ಎಂಬಷ್ಟು ನಾನು ಪುಣ್ಯವನ್ನು ಗಳಿಸಿದ್ದೇನೆ. ಅದನ್ನು ನನ್ನ ಕೃತಿಗಳಲ್ಲಿ ರಚಿಸಿದ್ದೇನೆ. ಶ್ರೀ ವಿದ್ಯಾವಲ್ಲಭ ತೀರ್ಥರು ಇವತ್ತು ಕೃತಿ ಬಿಡುಗಡೆ ಮಾಡಿ ನನ್ನನ್ನು ಪ್ರಾಣದೇವೋಪದೇಶ ಮಾಡಿದ ಮಹಾಸ್ವಾಮಿಗಳು ಅವರ
ಈ 4 ಮಾತುಗಳು ನನಗೆ ಶ್ರೀರಕ್ಷೆ ಆಗಲಿ, ನನಗೆ ಭಾಗ್ಯ ಒದಗಿ ಬರಲಿ ಎಂಬುದಾಗಿ ನಾನು ಅವರಲ್ಲಿ ಬೇಡಿಕೊಂಡು ತಮಗೆಲ್ಲರಿಗೂ ನನ್ನ ನಮನ ಸಲ್ಲಿಸುತ್ತಾ, ಮುಂದೆ ನಡೆಯಲಿರುವ ಚಂದ್ರಶೇಖರ ಕೆದಿಲಾಯರ ಕಾವ್ಯ ವಾಚನವನ್ನು ತಾವುಗಳೆಲ್ಲ ಕೇಳಬೇಕೆಂಬಂತೆ ಬೇಡಿಕೊಂಡು ಸ್ವಾಮೀಜಿಯವರಿಗೆ ಮಗದೊಮ್ಮೆ ಅವರ ಪಾದಕ್ಕೆ ಹಣೆ ಇಟ್ಟು ನನ್ನ ಈ ಸೇವೆಯನ್ನು ಒಪ್ಪಿಕೊಂಡ ಅವರಿಗೆ ನಾನು ಭಾಗ್ಯವನ್ನು ಕೊಟ್ಟಂಥ ಶ್ರೀದೇವರಿಗೆ ನಮನ ಸಲ್ಲಿಸ್ತಾ ಇದ್ದೇನೆ. ಬೋಳ ಚಿತ್ತರಂಜನ ಶೆಟ್ಟಿ ಅವರಿಗೆ ಫಲಮಂತ್ರಾಕ್ಷರ. ವಾದ್ಯ ಇವರಿಗೆ ಕೂಡ ಶಾಲು ಹೊದಿಸಿ ಸ್ವಾಮೀಜಿಯವರು ಮಂತ್ರಾಕ್ಷತೆಯನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಚಂದ್ರಶೇಖರ ಕೆದ್ಲಾಯರು ಕೂಡ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಬೋಲ ಚಿತ್ತರಂಜನ ದಾಸ್ ಶೆಟ್ಟಿ ಅವರ ಶ್ರೀಮತಿಯವರು ಇಲ್ಲಿದ್ದಾರೆ. ಅವರು ಬಂದು ಸ್ವಾಮಿಯವರ ಹತ್ರ ಮಂತ್ರಾಕ್ಷತೆಯನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಶ್ರೀಯುತ ಚಂದ್ರಶೇಖರ